ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೀತಿಯನ್ನು ಬಯಸ್ತಾರೆ. ಯಶಸ್ಸು, ಹಣ, ಹೆಸರು ಇವೆಲ್ಲ ಇದ್ರೂ ಮನಸ್ಸಿಗೆ ಶಾಂತಿ ಸಿಗೋದು ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಮಾತ್ರ. ಪ್ರೇಮ ಎಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ನೀವು ಮೌನವಾಗಿರಲು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹೃದಯವೇ ನಿಜವಾದ ಪ್ರೀತಿ. ಬಹಳ ಬಾರಿ ನಾವು ಆಕರ್ಷಣೆಯನ್ನು ಪ್ರೀತಿ ಅಂತ ಭಾವಿಸ್ತೀವಿ. ಯಾರಾದರೂ ನಮ್ಮ ಮೇಲೆ ಗಮನ ಕೊಟ್ಟರೆ, ನಮ್ಮ ಜೊತೆ ಹೆಚ್ಚು ಮಾತಾಡಿದ್ರೆ ಅದು ಪ್ರೀತಿ ಅಂತ ಅನಿಸುತ್ತದೆ. ಆದರೆ ಆಕರ್ಷಣೆ ಕ್ಷಣಿಕ, ನಿಜವಾದ ಪ್ರೀತಿ ಸಮಯದೊಂದಿಗೆ ಗಟ್ಟಿಯಾಗುತ್ತದೆ. ನಿಜವಾದ ಪ್ರೀತಿ ನಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ, ಗೊಂದಲ ಅಲ್ಲ. ಅದು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ, ನಿಮ್ಮನ್ನು ನೀವು ಇದ್ದ ಹಾಗೆ ಒಪ್ಪಿಕೊಳ್ಳುತ್ತದೆ. ಸಂಬಂಧಗಳು ದೊಡ್ಡ ಜಗಳಗಳಿಂದ ಮುರಿಯುವುದಿಲ್ಲ, ಅವು ಸಣ್ಣ ಸಣ್ಣ ನಿರ್ಲಕ್ಷ್ಯಗಳಿಂದ ಮುರಿಯುತ್ತವೆ. ಒಂದು ಉತ್ತರ ಕೊಡದ ಮೆಸೇಜ್, ಒಂದು ಗಮನ ಕೊಡದ ಕ್ಷಣ, ಒಂದು ಅರ್ಥ ಮಾಡಿಕೊಳ್ಳದ ಮಾತು, ಇವು ನಿಧಾನವಾಗಿ ಎರಡು ಹೃದಯಗಳ ನಡುವಿನ ದೂರವನ್ನು ಹೆಚ್ಚಿಸುತ್ತದೆ. ಸಂಬಂಧ ಉಳಿಬೇಕಾದ್ರೆ 3 ವಿಷಯಗಳು ಅಗತ್ಯ: ಗೌರವ, ನಂಬಿಕೆ ಮತ್ತು ಸಮಯ. ಗೌರವ ಇಲ್ಲದ ಪ್ರೀತಿ ಹೆಚ್ಚು ದಿನ ಉಳಿಯುವುದಿಲ್ಲ. ನಂಬಿಕೆ ಇಲ್ಲದ ಸಂಬಂಧ ಭಯದಿಂದ ತುಂಬಿರುತ್ತದೆ. ಸಮಯ ಕೊಡದ ಪ್ರೀತಿ ನಿಧಾನವಾಗಿ ಮಾಯವಾಗುತ್ತದೆ. ಜೀವನದಲ್ಲಿ ಎಲ್ಲರೂ ಬಲಿಷ್ಠರಂತೆ ಕಾಣುತ್ತಾರೆ, ಆದರೆ ಪ್ರತಿಯೊಬ್ಬರೊಳಗೂ ಒಂದು ನೋವು ಇರುತ್ತದೆ. ಕೆಲವರು ನಗುತ್ತಾ ಬದುಕುತ್ತಾರೆ, ಆದರೆ ಅವರ ಹೃದಯ ಒಂಟಿತನದಿಂದ ತುಂಬಿರುತ್ತದೆ. ಭಾವನೆಗಳನ್ನು ಮರೆಮಾಚುವುದು ಶಕ್ತಿ ಅಲ್ಲ, ಅವನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾದ ಶಕ್ತಿ. ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋದರೆ ಅದು ನಿಮ್ಮ ಮೌಲ್ಯ ಕಡಿಮೆ ಎಂದು ಅರ್ಥ ಅಲ್ಲ. ಕೆಲವರು ನಮ್ಮ ಜೀವನಕ್ಕೆ ಉಳಿಯಲು ಬರುವುದಿಲ್ಲ, ನಮಗೆ ಪಾಠ ಕಲಿಸಲು ಬರುತ್ತಾರೆ. ನೋವು ನಮ್ಮನ್ನು ಮುರಿಯಲು ಬರುವುದಿಲ್ಲ, ಅದು ನಮ್ಮನ್ನು ಬಲಿಷ್ಠರನ್ನಾಗಲು ಬರುತ್ತದೆ. ಒಂದು ಸತ್ಯ ನೆನಪಿಡಿ, ನೀವು ನಿಮ್ಮನ್ನು ಪ್ರೀತಿಸದಿದ್ದರೆ ಜಗತ್ತು ನಿಮ್ಮ ಮೌಲ್ಯವನ್ನು ತಿಳಿಯುವುದಿಲ್ಲ. ಸ್ವತಃನನ್ನು ಗೌರವಿಸುವುದು ಸ್ವಾರ್ಥವಲ್ಲ, ಅದು ಆತ್ಮವಿಶ್ವಾಸ. ನಿಮ್ಮ ಸಂತೋಷವನ್ನು ಇನ್ನೊಬ್ಬರ ಕೈಲಿಡಬೇಡಿ, ಯಾಕಂದರೆ ಜನರು ಬದಲಾಗಬಹುದು, ಆದರೆ ನಿಮ್ಮ ಜೀವನ ಮುಂದುವರಿಯಲೇಬೇಕು. ನಿಜವಾದ ಸಂಬಂಧದಲ್ಲಿ ಭಯ ಇರುವುದಿಲ್ಲ, ಅಲ್ಲಿ ಸ್ವಾತಂತ್ರ್ಯ ಇರುತ್ತದೆ, ವಿಶ್ವಾಸ ಇರುತ್ತದೆ. ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯ ಇರುವುದಿಲ್ಲ, ನಿಮ್ಮನ್ನು ಸುರಕ್ಷಿತವಾಗಿರುವ ಭಾವನೆ ಕೊಡುತ್ತಾರೆ. ಪ್ರೀತಿ ಅಂದರೆ ಹಿಡಿದುಕೊಳ್ಳುವುದಲ್ಲ, ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಕಾರಣವಾಗುವುದು. ಜೀವನದಲ್ಲಿ ನೀವು ಭೇಟಿಯಾಗುವ ಪ್ರತಿಯೊಬ್ಬರೂ ಶಾಶ್ವತವಾಗಿರುವುದಿಲ್ಲ, ಆದರೆ ಪ್ರತಿಯೊಬ್ಬರೂ ಒಂದು ಪಾಠವನ್ನು ಬಿಟ್ಟು ಹೋಗುತ್ತಾರೆ. ಆದ್ದರಿಂದ ಪ್ರೀತಿಸಲು ಹೆದರಬೇಡಿ, ಆದರೆ ನಿಮ್ಮನ್ನು ಕಳೆದುಕೊಳ್ಳುವಷ್ಟು ಪ್ರೀತಿಸಬೇಡಿ. ಒಂದಿನ ನಿಮ್ಮನ್ನು ನಿಜವಾದ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಆ ದಿನ ನಿಮಗೆ ಹಿಂದಿನ ಎಲ್ಲ ನೋವುಗಳನ್ನು ಅರ್ಥ ತಿಳಿಯುತ್ತದೆ. ಆವರೆಗೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ, ನಿಮ್ಮ ಕನಸುಗಳನ್ನು ಪ್ರೀತಿಸಿ ಮತ್ತು ಜೀವನವನ್ನು ಕೃತಜ್ಞತೆಯಿಂದ ಬದುಕಿ. ಯಾಕಂದರೆ ನಿಜವಾದ ಪ್ರೀತಿ ನಿಮ್ಮ ಜೀವನವನ್ನು ಬದಲಿಸುವುದಿಲ್ಲ, ಅದು ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತದೆ. ಜೀವನದಲ್ಲಿ ಕೆಲವರು ನಮ್ಮ ಬಳಿ ಸದಾ ಇರ್ತಾರೆ ಎಂದು ನಾವು ನಂಬ್ತೇವೆ, ಆದರೆ ಒಂದಿನ ಅವರು ದೂರ ಹೋಗ್ತಾರೆ. ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಕೇಳುವ ಪ್ರಶ್ನೆ, ನಾನೇ ತಪ್ಪು ಮಾಡಿದ್ದೀನಾ? ಆದರೆ ಸತ್ಯ ಏನಂದರೆ, ಎಲ್ಲ ಸಂಬಂಧಗಳು ಶಾಶ್ವತವಾಗಿ ಬರುವುದಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಸಂತೋಷ ಕೊಡಲು ಬರುತ್ತಾರೆ, ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಹೃದಯ ಮುರಿದಾಗ ನೋವು ಸಹಜ, ಆ ನೋವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ಹೃದಯ ಮುರಿಯುವುದು ಜೀವನ ಮುಗಿದಂತೆ ಅಲ್ಲ, ಅದು ಹೊಸ ನಿಮ್ಮ ಹುಟ್ಟಿನ ಆರಂಭ. ನೋವು ನಮ್ಮನ್ನು 2 ರೀತಿಯಲ್ಲಿ ಬದಲಿಸ್ತದೆ. ಒಂದೇನೆಂದರೆ ನಮ್ಮನ್ನು ದುರ್ಬಲರನ್ನಾಗಿರುತ್ತದೆ ಅಥವಾ ನಮ್ಮನ್ನು ಬಲಿಷ್ಠರನ್ನಾಗಿರುತ್ತದೆ. ಆ ಆಯ್ಕೆ ನಮ್ಮದೇ. ಕೆಲವೊಮ್ಮೆ ನಾವು ತಪ್ಪಾದ ವ್ಯಕ್ತಿಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ, ಯಾಕಂದರೆ ಒಂಟಿತನ ಭಯ ಹೆಚ್ಚು. ಆದರೆ ತಪ್ಪಾದ ಜೊತೆಗಿಂತ ಒಂಟಿತನ ಉತ್ತಮ. ಒಂಟಿತನ ನಿಮಗೆ ನಿಮ್ಮನ್ನು ಪರಿಚಯಿಸುತ್ತದೆ, ನಿಮ್ಮ ಶಕ್ತಿಯನ್ನು ತೋರಿಸುತ್ತದೆ. ನೀವು ನಿಮ್ಮ ಜೊತೆ ಸಂತೋಷವಾಗಿರಲು ಕಲಿತಾಗ ನಿಮಗೆ ಯಾರನ್ನೂ ಕಳೆದುಕೊಳ್ಳುವ ಭಯ ಇರುವುದಿಲ್ಲ. ಜೀವನದ ದೊಡ್ಡ ಸತ್ಯ ಏನೆಂದರೆ, ನಿಮ್ಮನ್ನು ಬಿಟ್ಟು ಹೋಗುವವರು ನಿಮ್ಮ ಮೌಲ್ಯವನ್ನು ನಿರ್ಧರಿಸಲಾರರು. ನಿಮ್ಮ ಮೌಲ್ಯ ನಿಮ್ಮ ಹೃದಯದ ಒಳ್ಳೆಯತನದಲ್ಲಿದೆ, ನಿಮ್ಮ ನಿಷ್ಠೆಯಲ್ಲಿದೆ, ನಿಮ್ಮ ಪ್ರೀತಿಸುವ ಸಾಮರ್ಥ್ಯದಲ್ಲಿದೆ. ಕೆಲವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದರರ್ಥ ನಿಮ್ಮ ಪ್ರೀತಿ ತಪ್ಪೂ ಅಲ್ಲ. ಸರಿಯಾದ ವ್ಯಕ್ತಿಗೆ ಅದು ಅಮೂಲ್ಯವಾಗಿರುತ್ತದೆ. ಹಳೆಯ ನೆನಪುಗಳನ್ನು ಹಿಡಿದುಕೊಂಡು ಬದುಕಿದರೆ ಹೊಸ ಜೀವನಕ್ಕೆ ಜಾಗ ಇರುವುದಿಲ್ಲ. ಕ್ಷಮಿಸುವುದು ಅಂದರೆ ಮರೆತು ಬಿಡುವುದಲ್ಲ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವುದು. ಬಿಟ್ಟುಕೊಡುವುದು ಸೋಲು ಅಲ್ಲ, ಅದು ಆತ್ಮಗೌರವ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ, ಇಂದು ನಿಮಗೆ ನೋವು ಕೊಟ್ಟ
ಪುಟ್ಟ ಘಟನೆಗಳೇ ನಿಮ್ಮ ಶಕ್ತಿಯಾಗಿರುವುದು ಅರಿತಿರುತ್ತೀರಿ. ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ, ಆದರೆ ಅದು ನಮ್ಮ ಬೆಳವಣಿಗೆಗೆ ಬೇಕಾದ ರೀತಿಯಲ್ಲಿ ನಡೆಯುತ್ತದೆ. ಹೃದಯ ಮುರಿದ ನಂತರವೂ ಪ್ರೀತಿಸಲು ಧೈರ್ಯವಿರುವವರು ಅವರೇ ನಿಜವಾದ ಬಲಿಷ್ಠರು. ಯಾಕೆಂದರೆ ಪ್ರೀತಿ ದುರ್ಬಲರ ಕೆಲಸ ಅಲ್ಲ, ಅದು ಧೈರ್ಯವಿರುವವರ ಗುಣ. ಆದ್ದರಿಂದ ನಿಮ್ಮ ಹೃದಯವನ್ನು ಮುಚ್ಚಿಕೊಳ್ಳಬೇಡಿ, ಆದರೆ ಅದನ್ನು ಗೌರವಿಸುವವರಿಗೆ ಮಾತ್ರ ತೆರೆದುಕೊಳ್ಳಿ. ಜೀವನ ನಿಮಗೆ ಮತ್ತೆ ಸಂತೋಷ ಕೊಡುತ್ತದೆ, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯ ಮೂಲಕ. ಅವರಿಗೆ ನಿಮ್ಮ ಕನಸುಗಳ ಮೇಲೆ ಗಮನ ಕೊಡಿ, ನಿಮ್ಮ ಮನಸ್ಸುಗಳನ್ನು ಗುಣಪಡಿಸಿ ಮತ್ತು ನಿಮ್ಮ ಜೀವನವನ್ನು ಪ್ರೀತಿಸಿ. ಯಾಕಂದರೆ ಕೊನೆಗೆ ನಿಮ್ಮ ಜೀವನದ ಹೀರೋ ನೀವು, ನಿಮಗೆ ನೀವೇ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.